ಹಸ್ತ ಮೈಥುನದಿಂದ ಆಗುವ ಸಮಸ್ಯೆಗಳು ಏನಾಗ್ತಾ ಇದೆ ಇವತ್ತು ನಾಳೆ ಅಂತ? ಹೇಗಾಗಿದೆ ಅಂದರೆ ಪ್ರತಿಯೊಂದು ವ್ಯಕ್ತಿಗೆ ಅವ್ರದೇ ಅಂತ ಒಂದು ಬಯಾಲಜಿಕಲ್ ನೀಡ್ ಇದೆ. ಪುರುಷ ಅವನ ಕಾಮ ಇಚ್ಛೆ ಸಮ್ ಟೈಮ್ ಕಂಟ್ರೋಲ್ ಆಗೋದು ಕಷ್ಟ. ಅದರಲ್ಲಿ ಇವತ್ತು ಡಿಜಿಟಲ್ ಮೀಡಿಯಾ ಏನೇನೋ ವಿಡಿಯೋಸ್ ನೋಡ್ತೀವಿ, ಅದು ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಬೇರೆ ಬೇರೆ ಮಾಧ್ಯಮದಿಂದ ಈ ಥರ ವಿಡಿಯೋಸ್ ನೋಡಿಬಿಟ್ಟು ಒಂದು ವ್ಯಕ್ತಿ ಅವನದೇ ಆದಂಥ ಏನು ಸೆಕ್ಸುವಲ್ ಅರ್ಜ್ ಇದೆ ಅದನ್ನು ಸಮ್ ಟೈಮ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡ್ತಾನೆ, ಅವನು ಮಾಸ್ಟರ್ಬ್ಯೂಷನ್ ಕಡೆ ಏನಾಗ್ತಾನೆ, ಅಡಿಕ್ಟ್ ಆಗ್ತಾನೆ. ಯಾವುದೋ ಒಂದು ಹಾಸ್ಟೆಲ್ನಲ್ಲಿನೋ ರೂಮ್ಸ್ನಲ್ಲಿನೋ ಫ್ರೆಂಡ್ಸ್ ಹೇಳ್ಕೊಡ್ತಾರೆ, ಸೀನಿಯರ್ಸ್ ಹೇಳ್ಕೊಡ್ತಾರೆ, ಈ ಥರ ಮಾಡಪ್ಪ ಸೆಕ್ಸುವಲ್ ಪ್ಲೇಜರ್ ಬರುತ್ತೆ ಅಂತ. ಇನಿಷಿಯಲಿ ಯಾವಾಗೋ ಮಾಡ್ತಾನೆ, ಯಾವಾಗೋ ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ, ಅವನಿಗೆ ಚೆನ್ನಾಗಿ ಅನಿಸುತ್ತೆ, ಸಮಥಿಂಗ್ ಡಿಫ್ರೆಂಟ್ ಅನಿಸುತ್ತೆ. ಆಮೇಲೆ ಅಡಿಕ್ಷನಲ್ಲಿ ಹೋಗ್ಬಿಡ್ತಾನೆ. ಎಕ್ಸೆಸಿವ್ ಮಾಸ್ಟರ್ಬ್ಯೂಷನ್ನಿಂದ ಏನೇನು ಡ್ಯಾಮೇಜ್ ಆಗುತ್ತೆ ಅಂದರೆ, ನಿಮ್ಮ ಪೆನಿಸ್ ಏನು ಆರ್ಗನ್ ಇದೆ ಇದರದ್ದು ಸ್ಪಂಜ್ ಡ್ಯಾಮೇಜ್ ಆಗುತ್ತೆ. ಸ್ಪಂಜ್ ಕೆಲಸ ಏನಂದರೆ, ಯಾವಾಗ ರಕ್ತ ಬಂದಿದ್ದ ರಕ್ತನ ಅದನ್ನು ಹೋಲ್ಡ್ ಮಾಡಬೇಕು ಲಾಂಗರ್ ಟೈಮ್ವರೆಗೆ. ಸೊ ಈ ಸ್ಪಂಜ್ ಡ್ಯಾಮೇಜ್ ಆದರೆ ಏನಾಗುತ್ತೆ, ನಿಮಗೆ ಸೆನ್ಸಿಟಿವಿಟಿ ಡೆವಲಪ್ ಆಗುತ್ತೆ ಪೆನಿಸ್ ಮುಂದಿನ ತುದಿನಲ್ಲಿ. ಅದನ್ನು ಹೈಪರ್ ಸೆನ್ಸಿಟಿವಿಟಿ ಗ್ಲಾನ್ಸ್ ಪೆನಿಸ್ ಅಂತೀವಿ, ಒನ್ ಸೈಡ್ ಎಫೆಕ್ಟು. ಎರಡನೇದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅನಿಸುತ್ತೆ. ಯಾಕೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬರುತ್ತೆ ಅಂದರೆ, ಮಾಸ್ಟರ್ಬ್ಯೂಷನ್ ನೀವು ನಿಮ್ಮ ಒಬ್ಬರೇ ಏನಾಗುತ್ತೆ, ರಫ್ಲಿ ಸಮ್ ಟೈಮ್ ಪಾನ್ ಮಾಸ್ಟರ್ಬೇಷನ್ ಅಂತ ಮಾಡ್ತಾರೆ ಬೆಡ್ ಮೇಲೆ. ಇಂಥ ರೀಸನ್ದಿಂದ ಏನಾಗಿದ್ದಿರುತ್ತೆ, ಬ್ರೈನ್ದಿಂದ ಆ ಆರ್ಗನ್ಸ್ಗೆ ಇರುವ ಕನೆಕ್ಷನ್ ಏನಿದೆ ನೋಡಿ, ಇದರಲ್ಲಿ ಕೊರತೆ ಆಗಿಬಿಡುತ್ತೆ ಅಥವಾ ತೊಂದರೆ ಆಗಿಬಿಡುತ್ತೆ. ಸೊ ಸಮ್ ಟೈಮ್ ಓವರ್ ಮಾಸ್ಟರ್ಬೇಷನ್ ಕ್ಯಾನ್ ಲೀಡ್ ಟು ಎರೆಕ್ಟೈಲ್ ಡಿಸ್ಫಂಕ್ಷನ್. ಮೂರನೇದು ಏನಂದರೆ ಪರ್ಫಾರ್ಮೆನ್ಸ್ ಆಂಗ್ಸೈಟಿ. ಮಾಸ್ಟರ್ಬೇಷನ್ ಮಾಡುವಾಗ ನೀವು ಒಬ್ಬರೇ ಇರ್ತೀರಾ, ನಿಮಗೆ ಯಾರಿಗೆ ಶೋ ಅಪ್ ಮಾಡೋದು ಅವಶ್ಯಕತೆ ಇಲ್ಲ, ಯಾರಿಗೆ ಪರ್ಫಾರ್ಮ್ ಮಾಡಿ ತೋರಿಸೋದು ಅವಶ್ಯಕತೆ ಇಲ್ಲ, ನೀವೇ ಮಾಡಿಬಿಡ್ತಾರ. ಇದಿನ 30 ಸೆಕೆಂಡ್ಸ್ ಬಂದಿರಲಿಲ್ಲ, ಅದರಲ್ಲಿ ನಿಮಗೆ ಸಮಾಧಾನ ಆಗಿದಿರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಆ್ಯಕ್ಚುಯಲ್ ಏನಿರುತ್ತೆ ಅಲ್ಲ, ಒಂದು ಕ್ವೈಟಸ್ ಮಾಡಬೇಕಂದ್ರೆ ನೀವು ನಿಮ್ಮ ಪ್ಲೇಜರ್ ಜೊತೆಗೆ ನಿಮ್ಮ ಪಾರ್ಟ್ನರ್ ಪ್ಲೇಜರ್ ಬಗ್ಗೆನೂ ವಿಚಾರ ಮಾಡಬೇಕು. 1 or 2 ಮಿನಿಟ್ಸ್ನಲ್ಲಿ ಎಜಾಕ್ಯುಲೇಟ್ ಆಗಿಬಿಟ್ರೆ ಸಮ್ ಹೌ ಒಂದು ಫೀಮೇಲ್ ಸ್ಯಾಟಿಸ್ಫೈ ಮಾಡಲ್ಲ ಅಥವಾ ಆಗಲ್ಲ. ಆವಾಗ ಏನಾಗುತ್ತೆ, ಇಬ್ಬರು ಒಳಗಡೆ ರಿಲೇಷನ್ಶಿಪ್ ಇಶ್ಯೂ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಒಬ್ರದ್ದು ಕೋಪ ಒಬ್ಬರ ಮೇಲೆ ತೆಗೆಯೋದು, ಈ ಥರ ಎಲ್ಲ ಆಗುತ್ತೆ. ಸೊ ನನ್ನ ಯಂಗ್ ಹುಡುಗರಿಗೆ ಒಂದೇ ರಿಕ್ವೆಸ್ಟ್ ಏನಂದ್ರಪ್ಪ, ಅನ್ನೆಸೆಸರಿ ಮಾಸ್ಟರ್ಬೇಷನ್ ಮಾಡೋಕ್ಕೆ ಹೋಗಬೇಡಿ. ಸೊ ಹೋಪ್ಫುಲಿ ಇವತ್ತಿನ ಏನು ಪಾಡ್ಕಾಸ್ಟ್ ಇದೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನಾನು ಆಲ್ಮೋಸ್ಟ್ 5 ವರ್ಷದಿಂದ ನಾನು ರೆಗ್ಯುಲರಾಗಿ ಮಾಡ್ತಾ ಇದ್ದೀನಿ. ಮೇಡಮ್ದು ಇವತ್ತು ಫಸ್ಟ್ ಡೇ ಇದೆ. ಸ್ವಲ್ಪ ಮೇಡಮ್ ಕೂಡ ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಡಿ, ಮತ್ತು ಬರುವ ದಿನಗಳಲ್ಲಿ ಮತ್ತು ಅವ್ರದ್ದೇ ಆದಂಥ ನಾವು ಸೆಪರೇಟ್ ವೀಡಿಯೋಸ್ ಮಾಡ್ತೀವಿ. ಬೇರೆ ಬೇರೆ ಫೀಮೇಲ್ಸ್ ಬಾಡಿನಲ್ಲಿ ಅದು PCOD ಪ್ರಾಬ್ಲಮ್ಗೆ ಏನು ಚಿಕಿತ್ಸೆ ಮಾಡ್ಬೋದು, ಥೈರಾಯ್ಡ್ನಲ್ಲಿ ಏನು ಚಿಕಿತ್ಸೆ ಮಾಡ್ಬೋದು, ಹೋಮ್ ರೆಮಿಡೀಸ್ ಏನೇನಪ್ಪ, ಒಂದು ಒಳ್ಳೆ ಮಗು ಗರ್ಭಧಾರಣೆ ಆದಮೇಲೆ ಏನೇನು ಫುಡ್ ತಿನ್ಬೋದು ಅಂತ ಎಲ್ಲ ಈ ವಿಷಯದಲ್ಲಿ ಮೇಡಮ್ ಆಮೇಲೆ ವಿಡಿಯೋ ಮಾಡ್ತಾರೆ. ನಮಸ್ಕಾರ.